ಕಾಂಗ್ರೆಸ್ ಮುಖಂಡನಿಂದ ಹಲ್ಲೆ ಮತ್ತು ಧಮಕಿ ಆರೋಪ ವಿಚಾರ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ರಾಷ್ಟ್ರಪತಿಗಳಿಗೆ ಲಿಖಿತ ದೂರನ್ನ ನೀಡಲಾಗಿದೆ. ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ನಡೆದಿದಂತಹ ಘಟನೆ ಇದು. ಎಫ್ಐಆರ್ ಆದರೂ ಇದುವರೆಗೂ ಆರೋಪಿಗಳನ್ನ ಬಂಧಿಸಿಲ್ಲ. ಆರೋಪಿಗಳಿಗೆ ಕರ್ನಾಟಕ ಸಿಎಂ ಬೆಂಬಲ ಇದೆ ಅಂತ ದೂರು ಕೊಟ್ಟಿದ್ದಾರೆ. ವರುಣಾ ವ್ಯಾಪ್ತಿಯ ಹೆಬ್ಬ್ಯಾ ಗ್ರಾಮದಲ್ಲಿ ನಡೆದಿದಂತಹ ಘಟನೆ ಇದು. ಅಮಿತಾಬ್ ಅನ್ನೋರ ಕುಟುಂಬದ ಜಾಗದ ವಿಚಾರಕ್ಕೆ ಸಿಎಂ ಗೊತ್ತು, ಡಿಸಿಎಂ ಗೊತ್ತು, ಯತೀಂದ್ರ ಗೊತ್ತು ಅಂತ ಹೇಳಿ ಮನೆಗೆ ನುಗ್ಗಿ ಹಲ್ಲೆ ಮಾಡಿದಂಥ ಪ್ರಕರಣ ಇದು. ಕಾಂಗ್ರೆಸ್ ಮುಖಂಡ ರಾಜು ಅನ್ನೋರು ಹಲ್ಲೆ ಮಾಡಿ ಜೀವ ಬೆದರಿಕೆಯನ್ನ ಹಾಕಿದ್ರು. ಹಲ್ಲೆ ವಿಡಿಯೋ ಕೂಡ ವೈರಲ್ ಆಗಿತ್ತು. ಎಫ್ಐಆರ್ ದಾಖಲಾದ್ರೂ ರಾಜು ಮತ್ತು ಆತನ ಆಪ್ತರು ಕಿರುಕುಳ ಕೊಡ್ತಾನೆ ಇದ್ದಾರೆ. ಆದರೆ ಪೊಲೀಸರು ಮಾತ್ರ ಬೆನ್ನುಮೂಳೆ ಇಲ್ದರ ಪೊಲೀಸರ ತರ ಕೂತ್ಕೊಂಡಿದ್ದಾರೆ. ಒಂದು ಆಕ್ಷನ್ ತಗೊಳಕ್ಕಾಗಲ್ಲ. ಏನು ನನ್ನ ಫ್ಯಾಮಿಲಿ ಮೇಲೆ ಆಗ್ಲಿ, ನನ್ನ ಮೇಲೆ ಆಗ್ಲಿ ಅಥವಾ ನನ್ನ ಹಸ್ಬೆಂಡ್ ಮೇಲೆ ಆಗ್ಲಿ ಏನು ಹಲ್ಲೆ ನಡೆದಿದ್ದು, ಅದ್ರ ವಿಚಾರವಾಗಿ ಅಲ್ಲಿ ಏನೇ ನಡೆದಿದೆ ಅಥವಾ ಕಲ್ಲು ಎಸ್ಬಿರೋದಿರ್ಬೋದು ಅಥವಾ ನಾನು ವಿಡಿಯೋ ಮಾಡ್ಬೇಕಾದ್ರೆ ನನ್ನ ಫೋನ್ ನ ಕಿತ್ಕೊಂಡು ಅಥವಾ ನನಗೆ ಹೊಡೆದು ನನ್ನ ಬಟ್ಟೆ ಎಳೆದು ಇದೆಲ್ಲ ಏನೇನ್ ಮಾಡಿದ್ದಾರೆ ಅವರು, ಇದೆಲ್ಲದರ ವಿಚಾರವಾಗಿ ನಾನು ಆಲ್ರೆಡಿ ನನ್ನ ಹಸ್ಬೆಂಡ್ ಮೋಸ್ಟ್ಲಿ ಎಲ್ಲಾ ವಿಚಾರಗಳನ್ನು ನಿಮ್ಗೆ ಹೇಳ್ಬಿಟ್ಟಿದ್ದಾರೆ. ಸೊ ಅದೇ ಆಲ್ಮೋಸ್ಟ್ ಇದೆಲ್ಲ ನಡೆದಿದ್ದ ಸಂದರ್ಭದಲ್ಲೂ ಒಂದು ರಾಜು ಅವರು ನಮ್ಗೆ